ವೆಲ್ಕಮ್ ಟು ಸ್ವರಣ್ಯ ಚಾನಲ್. ನಾನಿವತ್ತು ನನ್ನ ಗಾರ್ಡನ್ಗೆ ಮನೆಯಲ್ಲಿನೇ ಈಸಿಯಾಗಿ ವರ್ಮಿ ಕಂಪೋಸ್ಟ್ ಮಾಡೋದನ್ನ ತಿಳಿಸ್ಕೊಡ್ತಿದ್ದೀನಿ. ಫಸ್ಟ್ ನಿಮ್ಮ ಗಾರ್ಡನಲ್ಲಿನೇ ಹುಡುಕಿದ್ರೆ ಅರ್ಥವಮ್ ಸಿಗುತ್ತೆ. ಹೋಗಿ ಮಾರ್ಕೆಟಲ್ಲಿ ತಗೋಬೇಕು ಅನ್ನೋದು ಏನಿಲ್ಲ. ಇಲ್ಲಿ ನೋಡಿ ಎಷ್ಟು ಅರ್ಥವಮ್ ಸಿಕ್ಕಿದೆ ನನಗೆ. ನೆಕ್ಸ್ಟು ಭತ್ತದ ಹುಲ್ಲು ತರಿಸ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಸಿರಿ ಆಟ ಆಡಿಕೊಂಡು ಅಲ್ಲೇ ಮಲ್ಕೊಂಡಿದ್ದಾಳೆ. ಬನ್ನಿ ವರ್ಮಿ ಕಂಪೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟು 8ರಿಂದ 10 ದಿನದ ಹಳೆ ಸಗಣಿ ಬೇಕು, ಭತ್ತದ ಹುಲ್ಲು ಮತ್ತು ನಿಮ್ಮ ಮನೆ ಹತ್ರನೇ ಬಿದ್ದಿರೋ 2 ಥರದ ಡ್ರೈ ಲೀವ್ಸ್ ಬೇಕು. ಸ್ವಲ್ಪ ಮಣ್ಣು ಸಹ ಬೇಕು. ಒಂದು ಚಿಕ್ಕ ಡ್ರಮ್ ತಗೊಳ್ಳಿ. ಅದ್ರ ಬ್ಯಾಕ್ ಸೈಡಲ್ಲಿ 6ರಿಂದ 8 ಹೋಲ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ರಮ್ ಕ್ಯಾಪಲ್ಲೂ ಸಹ ಹೋಲ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿರಬೇಕು ಅನ್ನೋದೇನಿಲ್ಲ. ನೆಕ್ಸ್ಟು ಒಂದು ಮೆಶ್ ಕ್ಲಾತು ಸಹ ಬೇಕಾಗುತ್ತೆ. ಈ ಮೆಶ್ ಕ್ಲಾತ್ನ ಡ್ರಮ್ ಕೆಳಗೆ ಹಾಕಬೇಕು. ಫಸ್ಟ್ ಲೇಯರ್ ಭತ್ತದ ಹುಲ್ಲು ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಗಣಿ ಹಾಕಬೇಕಾಗುತ್ತೆ. ಇದನ್ನು ಸಹ ಹಾಕ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 3rd ಲೇಯರ್ಗೆ ಡ್ರೈ ಲೀವ್ಸ್ ಹಾಕಬೇಕಾಗುತ್ತೆ. ಮತ್ತು ಇದೇ ಪ್ರೋಸೆಸ್, ಸಗಣಿ ಮತ್ತು ಡ್ರೈ ಲೀವ್ಸ್ ಈ ಥರ 2 to 3 ಟೈಮ್ಸ್ ರಿಪೀಟ್ ಆಗುತ್ತೆ. ಅದು ನಿಮ್ಮ ಕಂಟೈನರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪ್ರೋಸೆಸ್ ರಿಪೀಟ್ ಆದಮೇಲೆ ನೆಕ್ಸ್ಟು ಮಣ್ಣು ಹಾಕಬೇಕಾಗುತ್ತೆ. ಇದ್ರ ಮೇಲೆ ಅರ್ಥವಮ್ಸ್ನ ಹಾಕಬೇಕು. ಇದ್ರ ಮೇಲೆ ಡ್ರೈ ಲೀವ್ಸ್ನ ಮತ್ತೆ ಹಾಕ್ಬಿಟ್ಟು ವಾಟರ್ನ ಚಿಮುಕಿಸ್ಬೇಕು. ನೆಕ್ಸ್ಟು 1 ಲೇಯರ್ ಮತ್ತೆ ಮಣ್ಣು ಹಾಕಿ ಮತ್ತೆ ವಾಟರ್ನ ಇದ್ರ ಮೇಲೆ ಚಿಮುಕಿಸ್ಬೇಕಾಗುತ್ತೆ. ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 2 ಇಟ್ಟಿಗೆ ಅಥವಾ ಸ್ಟ್ಯಾಂಡ್ ಮೇಲೆ ಇಡಬೇಕಾಗುತ್ತೆ. ಇದ್ರ ಕೆಳಗಡೆ ಚಿಕ್ಕ ಕಂಟೈನರು ಸಹ ಇಡಬೇಕಾಗುತ್ತೆ. ಯಾಕಂದರೆ ವರ್ಮಿ ವಾಶ್ ಸಿಗುತ್ತೆ ನಮಗೆ. ಇದ್ರ ಸುತ್ತ ಲಕ್ಷ್ಮಣ ರೇಖೆ ಹಾಕಬೇಕು. ಯಾಕಂದರೆ ಆ್ಯಂಟ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. 45 ಡೇಸ್ ಆದಮೇಲೆ ನಿಮ್ಮ ವರ್ಮಿ ಕಾಂಪೋಸ್ಟ್ ರೆಡಿ ಆಗಿರುತ್ತೆ. ಇದನ್ನು ನೆರಳಲ್ಲಿಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.